ನಮಸ್ಕಾರ ರೀ ಎಲ್ಲ ನಮ್ಮ ರೈತರ ಮಂದಿಗೆ. ನಮಗೊಬ್ಬರು ರೈತರು ಚಾಪ್ ಕಟ್ರ್ ಬಗ್ಗೆ ಕೇಳಿದ್ರು, ಬರ್ರಿ ನಿಮಗೆ ಚಾಪ್ ಕಟ್ರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದೇ ನೋಡ್ರಿ ಸರ್ದಾರ್ ಚಾಪ್ ಕಟ್ರ್. ನಮ್ಮ ರೈತರಿಗೆ ಇದರಿಂದ ಎಷ್ಟು ಯೂಟಿಲೈಸ್ ಅದ, ಎಷ್ಟು ಹೆಲ್ಪ್ ಅದ. ಟೋಟಲ್ 3. ಫಸ್ಟು ಒಂದು ನಮ್ಮ ರೈತರಿಗೆ ಟೈಮ್ ಸೇವ್ ಆಗ್ತದೆ. ಸೊ ಆಮೇಲೆ ಎಲ್ಲೂ ಮೇವು ಹಾಳಾಗಂಗಿಲ್ಲ. ಸೊ ಆಮೇಲೆ ದನ ಎಷ್ಟು ಒಳ್ಳೆ ರೀತಿಯಿಂದ ಮೇವು ತಿಂತದಂದ್ರೆ ನಮ್ಗೆ ಅಷ್ಟು ಒಳ್ಳೆ ರೀತಿಯಿಂದ ಹಾಲು ಕೊಡ್ತದೆ. ಸೊ ಆಮೇಲೆ ಇದ್ರದ್ದೆಲ್ಲ ಒಂದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು 3 ಫೇಸ್ ಮೋಟ್ರು. ಆಮೇಲೆ ಇದು ಚಾಪ್ ಕಟ್ರ್ ಬಂದುಬಿಟ್ಟು 5 HP ಮೋಟ್ರು. ಇದೇನು ಸೈರನ್ ಸೌಂಡ್ ಮಾಡ್ಲತ್ತದಲ್ಲ, ಇದು ನಮ್ಮದು ಸೆಡ್ಡಿಂದು ಅರೌಂಡ್ 360 ಡಿಗ್ರಿ ಕವರ್ ಮಾಡ್ತದೆ. ಇದು ಸೌಂಡ್ ಮಾಡ್ಲತ್ತದ. ಇದು ಒಂದು ಸ್ವಲ್ಪ ಆಮೇಲೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಆಮೇಲೆ ಇದಕ್ಕೆ ಟೋಟಲ್ 4 ಫ್ಯಾನು. ಸೊ ಆಮೇಲೆ 4 ಬ್ಲೇಡ್ ಅವ. ಸೊ ಆಮೇಲೆ ಇದು ಗೇರ್ ಬಾಕ್ಸು, ಇಲ್ಲಿ ಆಯಿಲ್ ಬಾಕ್ಸು. ಸೊ ಆಮೇಲೆ ಇದು ಇಲ್ಲಿಂದ ಮೇವು ಹಾಕುವಂಥದ್ದು. ಸೊ ಇಲ್ಲಿಂದ ಬಂದುಬಿಟ್ಟು ಆ ಕಡೆ ಔಟ್ಪುಟ್ ಕೊಡ್ತದೆ. ಸೊ ಇದು ಸರ್ದಾರ್ ಚಾಪ್ ಕಟ್ರು ಟೋಟಲ್ ಒಂದು ಗಂಟೆಗೆ ಒಂದು 600ರಿಂದ 800 ಕಿಲೋ ಹೊಡಿಯುವಂಥ ಸಾಮರ್ಥ್ಯ ಹೊಂದೋದು. ಇದು ಹೈ ಸ್ಪೀಡು 5 HP. ನಿಮಗೆ ನಾ ಇದ್ರದ್ದು ಔಟ್ಪುಟ್ ಯಾವ ಥರ ಬರ್ತದೆ ತೋರಿಸ್ತೀನಿ ಬರ್ರಿ. ನೋಡ್ಬೋದು ನೀವು ರೈತರು ಯಾವ ಥರ ಆಗಿದೆ ಅಂತೇಳಿ. ಇದೆಲ್ಲ ಒಣದ ಮೇವು. ಸೊ ಹಸಿ ಮೇವು ಅದನ್ನು ಇದೇ ಥರ ಕಟ್ ಮಾಡ್ತದೆ. ತುಂಬ ಒಳ್ಳೆ ರೀತಿಯಿಂದ ಒಂದು ಡೈರಿ ನಡೆಸ್ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿದ್ದು ಚಾಪ್ ಕಟ್ರ್ ಭಾಳ ನೀಡ್ ಅದ ರೀ. ಚಾಪ್ ಕಟ್ರಲ್ಲಿಂದ ಭಾಳ ಯೂಟಿಲೈಸ್ ಅದ. ಚಾಪ್ ಕಟ್ರ್ ಬೇಕೇ ಬೇಕು ನಮ್ಗೆ. ನಾನು ಮಾಡಿರೋವಂಥ ಡೈರಿ ಬಗ್ಗೆ ಎಕ್ಸ್ಪೆನ್ಸಿವ್ ಎಷ್ಟು ಬಂತು, ಅದಕ್ಕೆ ಮೇಂಟೈನ್ ಯಾವ ಥರ ಮಾಡಬೇಕು ಎಲ್ಲ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಮತ್ತು ಈ ರೈತರೆಲ್ಲ ನಾನು ವಿಡಿಯೋ ನೋಡ್ತಾ ಇರುವಂಥ ರೈತರೆಲ್ಲರೂ ನನಗೆ ಸಪೋರ್ಟ್ ಮಾಡಿರಿ, ನಮ್ಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು, ಎದ್ರ ಬಗ್ಗೆ ವಿಡಿಯೋ ಬೇಕು, ಏನಾರಿದ್ರೆ ಕೇಳಿ ಕಮೆಂಟ್ ಮಾಡಿರಿ.